Hey guys, welcome to RK Study Info channel. So, ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ಎಕ್ಸಾಮ್ 2022 ಮಾರ್ಚ್ 14ರಂದು ಏನು ನಡೆದಿತ್ತು. ಸೊ ಎಸ್ಪೆಷಲಿ ಕನ್ನಡ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಕನ್ನಡ ಕ್ವಶನ್ ಪೇಪರ್ನಲ್ಲಿ ವೇರಿಯಸ್ ಮಿಸ್ಟೇಕ್ಸ್ಗಳು ಕಂಡು ಬಂದಿತ್ತು. ಸೊ ಈ ವಿಚಾರವಾಗಿ ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿಯ ಹೆಡ್ ಆಗಿರುವಂತಹ TS ನಾಗಾಭರಣ ಅವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಹೆಡ್ ಆಗಿರುವಂತಹ ಎಸ್ ರಮ್ಯಾ ಅವರನ್ನ ಭೇಟಿ ಆಗ್ತಾರೆ. ಸೊ ಹಾಗಾದ್ರೆ ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿಗೆ ಆಯ್ತಾ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ KEA ಕೊಟ್ಟಂತಹ ಉತ್ತರ ಏನು, ರೆಸ್ಪಾನ್ಸ್ ಏನು ರಿ ಎಕ್ಸಾಮ್ ಮಾಡುವಂತಹ ಮಾತನಾಡಿದ್ರಾ ಅಥವಾ ಗ್ರೇಸ್ ಮಾರ್ಕ್ಸ್ ಕೊಡುವಂತ ಮಾತನಾಡಿದ್ರಾ ಎನ್ನುವಂತಹ ವಿಚಾರದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಚಾನಲ್ ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್. ಓಕೆ ಮೈ ಡಿಯರ್ ಆಸ್ಪಿರೆಂಟ್ಸ್, ಭಾಷಾ ಪತ್ರಿಕೆಯಲ್ಲಿ ತಪ್ಪು. ಸೊ ಈ ರೀತಿಯ ವರದಿಗಳನ್ನ ನೀವು ನ್ಯೂಸ್ ಪೇಪರ್ ನಲ್ಲಿ ಅಂಡ್ ನ್ಯೂಸ್ ಗಳಲ್ಲಿ ನೋಡಿರ್ತೀರಿ. ಏನಾಗಿತ್ತು ಅಂತಂದ್ರೆ, ಯಾವಾಗ ಮಾರ್ಚ್ ಅಲ್ಲಿ ಎಕ್ಸಾಮ್ ನಡೀತು ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಕನ್ನಡ ವಿಷಯ ಪತ್ರಿಕೆಯಲ್ಲಿ ಸುಮಾರು ಮಿಸ್ಟೇಕ್ಸ್ ಗಳು ಆಗಿತ್ತು. ಸೊ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ಅಥವಾ ಏನಾದ್ರೂ ಆಕ್ಷನ್ ತಗೋಬೇಕು ಅಂತ ಹೇಳಿ ಅಭ್ಯರ್ಥಿಗಳೇನಿದ್ದಾರೆ ನಿರ್ದೇಶಕಿ ರಮ್ಯಾ ಅವರಿಗೆ, ಅಂದ್ರೆ KEA ಹೆಡ್ ಆಗಿರುವಂತಹ ರಮ್ಯಾ ಮೇಡಮ್ ಅವರಿಗೆ ಇದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಸೊ ಅವ್ರೇನ್ ಹೇಳಿದ್ರು ಅಂತಂದ್ರೆ, ದೂರು ನೀಡಿದರಷ್ಟೇ ಕ್ರಮ ವಹಿಸುವುದಾಗಿ, ದಟ್ ಮೀನ್ಸ್ ಆಕ್ಷನ್ ತಗೊಳ್ಳೋದಾಗಿ ಅವರು ಸ್ಟೇಟ್ಮೆಂಟ್ ಅನ್ನ ನೀಡಿದ್ರು. ಈ ಬಗ್ಗೆ ರವಿ ಎಂ ಸಿಡ್ಲಿಪುರ ಎನ್ನುವಂತಹವರು ಏನಿದ್ದಾರೆ, ಒನ್ ಆಫ್ ದ ಕ್ಯಾಂಡಿಡೇಟ್ ಹೂ ಲಾಡ್ಜ್ಡ್ ಅ ಕಂಪ್ಲೇಂಟ್ ವಿತ್ KDA ಕನ್ನಡ ಡೆವಲಪ್ಮೆಂಟ್ ಅಸೋಸಿಯೇಷನ್ ಗೆ ಒಂದು ದೂರನ್ನು ಸಲ್ಲಿಸ್ತಾರೆ. ಏನಂತ ಹೇಳಿ, ಟೋಟಲಿ 26 ಎರರ್ಸ್ ಆಯ್ತಾ, ಆಲ್ಮೋಸ್ಟ್ 26 ತಪ್ಪುಗಳು ಇದಾವೆ ಕನ್ನಡ ಪೇಪರ್ಗಳಲ್ಲಿ, ಕನ್ನಡ ಅಸಿಸ್ಟೆಂಟ್ ಪ್ರೊಫೆಸರ್ ಪೇಪರ್ ನಲ್ಲಿ ಅಂತ ಹೇಳಿ. ಸೊ ಎಕ್ಸಾಂಪಲ್ ನೋಡೋದಾದ್ರೆ, ಕೆಲವೊಂದು ಮಿಸ್ಪೆಲ್ಟ್ ಆಗಿದೆ, ಅಂದ್ರೆ ಶಬ್ದಗಳಲ್ಲಿ ಮಿಸ್ಟೇಕ್ ಆಗಿದ್ರೆ, ಕೆಲವೊಂದು ಕ್ವಶನ್ಸ್ ಗಳೇ ತಪ್ಪಾಗಿದೆ, ಫ್ಯಾಕ್ಚುಯಲ್ ಎರರ್ಸ್ ಗಳು ಆಗಿದೆ. ಫಾರ್ ಇನ್ಸ್ಟೆನ್ಸ್ ಎಕ್ಸಾಂಪಲ್ ನೋಡೋದಾದ್ರೆ ನೋಡಿ, ದ ನೇಮ್ ಆಫ್ ದ ಸೆವೆರಲ್ ರೈಟರ್ಸ್ ಅಂಡ್ ದೇರ್ ವರ್ಕ್ಸ್ ವರ್ ರಾಂಗ್. ಎಕ್ಸಾಂಪಲ್ ನೋಡೋದಾದ್ರೆ, ಪೋಯೆಟ್ ಏನಿದ್ದಾರೆ, ಕವಿ ಏನಿದ್ದಾರೆ, KS ನರಸಿಂಹ ಸ್ವಾಮಿ ಆಯ್ತಾ, KS ನರಸಿಂಹ ಸ್ವಾಮಿ ವಾಸ್ ನೇಮ್ಡ್ ಆಸ್ ಆಯ್ತಾ ನರಸಿಂಹ ಶರ್ಮಾ ಅಂತ ಅದು ಬಂದಿದೆ. ಸೊ ಅದೇ ರೀತಿಯಾಗಿ ಅಕ್ಕ ಮಹಾದೇವಿ ಮಹಾನ್ ವಚನಕಾರ್ತಿ ಏನಿದ್ರು, ಸೊ ಅವರ ಹೆಸರನ್ನ ಅಕ್ಕಮ್ಮ ಅಂತ ಹೇಳಿ ಅವರು ಪ್ರಿಂಟ್ ಮಾಡಿದ್ರು ಕ್ವಶನ್ ಪೇಪರ್ ನಲ್ಲಿ. ಸೊ ಅದೇ ರೀತಿಯಾಗಿ ಬಹಳ ಮಿಸ್ಟೇಕ್ ಗಳು ನೋಡಿ. ಇನ್ನೊಂದು ಮಿಸ್ಟೇಕ್ ನೋಡೋದಾದ್ರೆ, ವಿಮರ್ಶೆಯ ಪರಿಭಾಷೆ ಆಯ್ತಾ, ವಿಮರ್ಶೆಯ ಪರಿಭಾಷೆ. ಸೊ ಈ ರೀತಿ ಅನೇಕ ಮಿಸ್ಟೇಕ್ಸ್ ಗಳನ್ನ KDAಗೆ ಅಂದ್ರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವಿತ್ ಪ್ರೂಫ್ ಅವರು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ರು. ಸೊ ಈ ಬಗ್ಗೆ ಈ ಫೋಟೋದಲ್ಲಿ ನೋಡ್ತಾ ಇದ್ರಲ್ಲ, ಶ್ರೀ TS ನಾಗಾಭರಣ ಸರ್ ಅವರು KEAಗೆ ಅಪ್ರೋಚ್ ಮಾಡ್ತಾರೆ, KEAಗೆ ಕೇಳ್ತಾರೆ ಆಯ್ತಾ, ಯಾಕೆ ಇಷ್ಟೊಂದು ಮಿಸ್ಟೇಕ್ಸ್ ಗಳಾಗಿದೆ, ನೀವು ನೆಕ್ಸ್ಟ್ ಏನ್ ಕ್ರಮ ತೆಗೆದುಕೊಳ್ತೀರಾ ಅನ್ನೋದನ್ನ ವಿದ್ಯಾರ್ಥಿಗಳ ಪರವಾಗಿ ಇವರು ಕೇಳಿದಾಗ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಮಿಸ್ಟರ್ ನಾಗಾಭರಣ ಸೆಡ್ ಹಿ ಹ್ಯಾಡ್ ಅ ಮೀಟಿಂಗ್ ವಿತ್ KEA ಅಫಿಷಿಯಲ್ಸ್ ಆಯ್ತಾ, KEA ಅಫಿಷಿಯಲ್ಸ್ ಜೊತೆಗೆ ಅವರ ಒಂದು ಮೀಟಿಂಗ್ ಆಗುತ್ತಂತೆ. ಸೊ ಅವ್ರು ಹೇಳ್ತಾರೆ, ದೇ ಕ್ಲೈಮ್ ಆಯ್ತಾ, KEA ಕ್ಲೈಮ್ ದ ನಂಬರ್ ಆಫ್ ಮಿಸ್ಟೇಕ್ಸ್ ಟು ಬಿ ನಾಟ್ ಮೋರ್ ದ್ಯಾನ್ 8 ಅಂತೆ. ಅಂದ್ರೆ ಟೋಟಲ್ ಮಿಸ್ಟೇಕ್ಸ್ ಗಳು ಇವ್ರ ಪ್ರಕಾರ 8ಕ್ಕಿಂತ ಜಾಸ್ತಿ ಇಲ್ಲ. ಫಾರ್ ವಿಚ್ ದೇ ವಿಲ್ ಗಿವ್ ಗ್ರೇಸ್ ಮಾರ್ಕ್ಸ್ ಟು ಎವ್ರಿ ಒನ್ ಹೂ ಹ್ಯಾಸ್ ಅಟೆಂಪ್ಟೆಡ್ ದೋಸ್ ಕ್ವಶನ್ಸ್ ಅಂತೆ. ಸೊ ಇವರ ಪ್ರಕಾರ ಕೇವಲ 8 ಮಿಸ್ಟೇಕ್ಸ್ ಗಳಾಗಿದೆ, ಅದಕ್ಕಿಂತ ಜಾಸ್ತಿ ಮಿಸ್ಟೇಕ್ಸ್ ಗಳಾಗಿಲ್ಲ. ಸೊ ಯಾರ್ಯಾರು ಹೂ ಎವರ್ ರಿಟರ್ನ್ ದೋಸ್ ಕ್ವಶನ್ಸ್ ಆಯ್ತಾ, ಆ ಕ್ವಶನ್ಸ್ ಗಳನ್ನ ಯಾರು ಅಟೆಂಪ್ಟ್ ಮಾಡಿದ್ದಾರೆ, ಸೊ ಅವರಿಗಷ್ಟೇ ಗ್ರೇಸ್ ಮಾರ್ಕ್ಸ್ ಗಳು ಸಿಗ್ತವೆ ಅನ್ನೋದನ್ನ ಹೇಳಿ KEA ಅಫಿಷಿಯಲ್ಸ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ಸೊ ಇದೊಂದು ಬಹಳ ವಿಚಿತ್ರವಾಗಿರುವಂತಹ ಸನ್ನಿವೇಶ ಅಂತ ಹೇಳ್ಬೋದು. ಯಾಕಂತಂದ್ರೆ ಸಿನ್ಸ್ ನೆಗೆಟಿವ್ ಮಾರ್ಕಿಂಗ್ ಇದ್ದಿದ್ರಿಂದ ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಮಾಡಿದ್ದಾರೆ, ಕ್ವಶನ್ ಪೇಪರ್ ನಲ್ಲಿ ರಾಂಗ್ ಇದ್ದಿದ್ರಿಂದ ದೇ ಡೇರ್ ನಾಟ್ ಟು ಅಟೆಂಡ್ ಆಯ್ತಾ, ಅದನ್ನ ಅವರು ಅಟೆಂಡ್ ಮಾಡೋದಕ್ಕೆ ಹಿಂದೇಟನ್ನ ಹಾಕಿದ್ರು. ಯಾಕಂತಂದ್ರೆ ಒಂದ್ ವೇಳೆ ಕ್ವಶನ್ ಪೇಪರ್ ರಾಂಗ್ ಇತ್ತಂದಾಗ, ಕ್ವಶನ್ ಪೇಪರ್ ನಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಗಳು ಇದ್ದಾಗ, ದೇ ಆರ್ ಅನೇಬಲ್ ಟು ಸಾಲ್ವ್ ದ ಕರೆಕ್ಟ್ ಆನ್ಸರ್. ಒಂದ್ ವೇಳೆ ಟಿಕ್ ಮಾಡಿದ್ರೆ ರಾಂಗ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಅಂಡ್ ದೇ ವಿಲ್ ಲೂಸ್ ದ ಮಾರ್ಕ್ಸ್. ಸೊ ಹಾಗಾಗಿ ಸುಮಾರು ಕ್ವಶನ್ಸ್ ಗಳು ಮಿಸ್ಟೇಕ್ ಆಗಿರೋದ್ರಿಂದ ಅವರು ಈ ರೀತಿಯ ಒಂದು ಅಂದ್ರೆ KEA ಕೇವಲ 8 ಮಾರ್ಕ್ಸ್ ಗಳಿಗೆ 8 ಕ್ವಶನ್ಸ್ ಗಳಿಗೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಡುವುದಾಗಿ ಸ್ಪಷ್ಟನೆ ನೀಡಿದ್ದಾರೆ. ಸೊ ಈ ರೀತಿಯ ಅನೇಕ KEA ಅಸಿಸ್ಟೆಂಟ್ ಪ್ರೊಫೆಸರ್ ನ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ರಿಸಲ್ಟ್ ಆಯ್ತಾ, ರಿಸಲ್ಟ್ ಅಂಡ್ KEA ಕಡೆಯಿಂದ ಫೈನಲ್ ಕೀ ಆನ್ಸರ್ ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಸೊ ಅದ್ರ ಬಗ್ಗೆನೂ ನಾವು ಅಪ್ಡೇಟ್ ಮಾಡ್ತೇವೆ. ಸೊ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.